ನಾನಿವತ್ತು ಯಾವ ಮೂವಿನ ರೋಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಲೈಗರ್ ಮೂವಿನ. ಲೈಗರ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಈ ಪಿಕ್ಚರ್ ರಿಲೀಸ್ ಆಗಿದ್ದು 2012ರಲ್ಲಿ. ಆದ್ರೆ ಈ ಪಿಕ್ಚರ್ ನ ಬಜೆಟ್ ಬಂದು 125 ಕೋಟಿ, ಗಳಿಸಿದ್ ಮಾತ್ರ ಬರೀ 60 ಕೋಟಿ. ಫಿಲ್ಮ್ ಇಂಡಸ್ಟ್ರಿ ಅವ್ರ ಕಥೆನೇ ಇದೆ ನೋಡಿ. ಯಾಕೆಂತ ಹೇಳಿದ್ರೆ ಅಣ್ಣನ್ಗೆ ಕಾರ್ ಗುದಿಯುತ್ತೆ, ಕಾರ್ ಗುದ್ದರು ಕೂಡ ಯಾವ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾನೆ ಅಂತ. ಆದ್ರೆ ಅವನನ್ನ ನೋಡಿ ಹೀರೋಯಿನ್ ಚೇಸ್ ಮಾಡ್ತಾ ಇದ್ದಾನೆ. ಹುಡುಗರಿಗೆ ನರ್ಕ ತೋರ್ಸೋದಿಕ್ಕೆ ದೇವ್ರು ಪ್ರೀತಿಯಿಂದ ಮಾಡಿರೋ ಗೊಂಬೆಗಳು ಹುಡುಗಿರು. ಅಲ್ಲ ಅಣ್ಣ, ನಿನಗ್ ನೀನೇ ಚಿರತೆ ಅನ್ಕೊಂಡು ನೀನೇ ಓಡ್ಬಿಟ್ಟು ಆ ಹುಡುಗಿಗ್ ಬೈತಾ ಇದೆಯಲ್ಲ. ಈಗ ಫ್ಲಾಶ್ ಬ್ಯಾಕ್ ಕತೆ ನೋಡ್ಕೊ ಬನ್ನಿ. ಈಗ ನೋಡಿ ಫ್ಲಾಶ್ ಬ್ಯಾಕ್ ನಲ್ಲಿ ಲೈಗರು ಮತ್ತೆ ಅವ್ರ ಅಮ್ಮ ಲಾರಿ ಎತ್ಕೊಂಡು ಮುಂಬೈಗೆ ಬರ್ತಾರೆ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ, ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಲೈಗರು ಮತ್ತೆ ಅವ್ರ ಅಮ್ಮ ಬಂದ್ಬಿಟ್ಟು ಒಂದು ಟೀ ಅಂಗಡಿ ಇಡ್ತಾರೆ. ಟೀ ಅಂಗಡಿ ಇಡ್ತಿದಂಗೆ ಅಲ್ಲಿಗೆ ರೌಡಿಗಳು ಬಂದ್ಬಿಟ್ಟು ಆಫ್ತಾ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಆಫ್ತಾ ಕೇಳಕ್ ಸ್ಟಾರ್ಟ್ ಮಾಡ್ತಿದಂಗೆ ಅವ್ರ ಅಮ್ಮ ಕೇಳುವಂತ ಸಂಭಾಷಣೆ ಕೇಳಿಸ್ಕೊಳ್ಳಿ. ಇನ್ನೇನು ಇವಾಗ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಣ್ಣನ್ಗೆ WWF ಫೈಟ್ ಕೂಡ ಬರುತ್ತೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ ನೋಡಿ. ನಮ್ಮಂತವ್ರಿಗೆ ಕಷ್ಟಗಳು ಬರುತ್ತೆ, ಆದ್ರೆ WWF ಫೈಟ್ ಅಂತೂ ಬರಲ್ಲ. ಫೈಟರ್ ಅವ್ರ ಮಗನ್ನ ದೊಡ್ಡ ಫೈಟರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಬ್ರು ಕೋಚ್ ಹತ್ರ ಅವ್ರ ಅಮ್ಮ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಕೋಚ್ ಹತ್ರ ಹೇಳ್ತಾರೆ. ಆದ್ರೆ ದುಡ್ಡಿಲ್ಲ ಅಂತ ಹೇಳಿ ಅವ್ರ ದೌಲತ್ ಎಷ್ಟೊಂದು ತೋರಿಸ್ತಾರೆ ಅಂತ ನೋಡಿ. ದುಡ್ಡಿಲ್ಲ ಸರ್ ನಮ್ಮ ಹತ್ರ, ಫ್ರೀಯಾಗಿ ಹೇಳ್ಕೊಡಿ. ಆದ್ರೆ ಆಗಲ್ಲ ಅಂತ ಹೇಳಿ ಕೋಚ್ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಅವಮ್ಮ ನೋಡಿ ಒಂದ್ ಎಮೋಷನಲ್ ಕತೆ ಸ್ಟಾರ್ಟ್ ಮಾಡ್ತಾಳೆ. ಅಂದ್ರೆ ಇವಾಗ ಇರುವಂತ ಕೋಚ್ ಜೊತೆಗೆ ಲೈಗರ್ ಅವ್ರ ತಂದೆ ಒಂದ್ ಟೈಮ್ ಅಲ್ಲಿ ಫೈಟ್ ಮಾಡಿ ಅವ್ರನ್ನ ಸೋಲ್ಸಿರ್ತಾರಂತೆ. ಇದಾದ್ಮೇಲೆ ಅವ್ರು ಸತ್ತೋಗಿರ್ತಾರೆ. ಈ ದರಿದ್ರ ಫ್ಲಾಶ್ ಬ್ಯಾಕ್ ನ ಅವ್ರಿಗೆ ಹೇಳಿ ಒಂದ್ ಸ್ವಲ್ಪ ಎಮೋಷನಲ್ ಮಾಡ್ತಾರೆ. ಇದಾಗ್ತಿದಂಗೆ ಕೋಚ್ ಇದಕ್ಕೆ ಒಂದು ಕಂಡೀಷನ್ ಹಾಕ್ತಾನೆ. ಫೋಕಸ್ ಆನ್ ಮಾರ್ಷಲ್ ಆರ್ಟ್ಸ್. ಹುಡುಗಿಯರಿಂದ ದೂರ ಇರು. ಸರಿ ಆಯ್ತು. ಅಣ್ಣಂದು ಬೇರೆ ತರನೇ ಯೋಚನೆ. ಹುಡುಗಿಯರಿಂದ ದೂರ ಇರು. ಅಣ್ಣ ಇನ್ನೊಂದು ಮುಖ್ಯವಾದ ವಿಷಯ ಕೇಳ್ತಾನೆ. ನಿನ್ನ ನೀನ್ ಕನ್ನಡಿಲಿ ನೋಡ್ಕೊಂಡಾಗ ಯಾರು ಕಾಣಿಸ್ತಾ ನಿಂಗೆ? ಫೈಟರ್. ಆದ್ರೆ ನಮ್ ಕೋಚ್ ಅಣ್ಣ ಇವನ್ ದೌಲತ್ ನೋಡ್ಬಿಟ್ಟು ಫೈಟರ್ ಮಾಡೋ ಬದಲು ಇವನ್ನ ಡೈರೆಕ್ಟ್ ತಗೊಂಡ ಕ್ಲೀನರ್ ಮಾಡ್ಬಿಡ್ತಾನೆ. ತಗೊಳ್ರಿ ಇವಾಗ ಹೀರೋಯಿನ್ ಎಂಟ್ರಿ. ಹಾಡ ಹೇಳಕ ಬರಂಗಿಲ್ಲ ಬೊಸಡಿ, ಹಾಡ ಹೇಳಕ ಬರಂಗಿಲ್ಲ. ನೋಡ್ರಪ್ಪ ಇಲ್ಲಿ ಅಕ್ಕ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ನ ಹೇಗೆ ಇನ್ಕ್ರೀಸ್ ಮಾಡ್ಬೇಕು ಯೋಚನೆ ಮಾಡಿ. ಯಪ್ಪ ಇವಳು ಫ್ರೆಂಡ್ಸ್ ಗಳು ನೋಡ್ರಿ ಯಾವ ತರ ಮನೆಯಾಳೆ ಐಡಿಯಾಗಳು ಕೊಡ್ತಾರೆ. ಹಾಟ್ ವಿಡಿಯೋಸ್ ಹಾಕ್ಬಿಟ್ರೆ ಪಬ್ಲಿಕ್ ಹಾಗೆ ಹುಚ್ಚರಾಗ್ತಾರೆ. ಈ ಹುಡುಗರು ಮೇಲಿನ ಕೆಳಗಡೆ ಅಲ್ಲ, ಕೆಳಗಿನ ಮೇಲೆ ಹೋಗ್ತಾರೆ. ಅಲ್ಲಿಗೆ ಬಂದಂತ ಲೈಗರ್ನ ಹೀರೋಯಿನ್ ಕಂಡು ಹಿಡಿತಾಳೆ. ಯಾಕೆ ಅಂತ ಹೇಳಿದ್ರೆ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಆಗ್ತಾ ಇರ್ತಾನಂತೆ. ಅಂದ್ರೆ ನಮ್ಗೆ ಇಲ್ಲಿವರೆಗೂ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ನಮ್ ಕೈಲಿ ಕಂಡುಹಿಡಿಯೋಕೆ ಆಗಿಲ್ಲ. ಏನು ಇಲ್ಲಿ ನೋಡಿ ಅಕ್ಕ ಲೈಗರ್ಗೆ ಬೈತಾವಳೆ. ಏನಂದಿದ್ದೆ ನೀನು, ಏನಂದಿದ್ದೆ? ಆದ್ರೆ ಲೈಗರ್ಗೆ ಸಮಾನತೆ ಅಂದ್ರೆ ತುಂಬಾ ಇಷ್ಟ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಅಕ್ಕ ಸೆಟ್ ತಿರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಲೈಗರ್ ಇರುವಂತ ಕೋಚಿಂಗ್ ಸೆಂಟರ್ ಹತ್ರ ಬರ್ತಾಳೆ. ಬರ್ತಿದಂಗೆನೆ ಅಲ್ಲಿ ಕೋಚ್ ಏನ್ ಮಾಡ್ತಾನೆ, ಇವನನ್ನ ಕರಿತಾನೆ. ಕರೆದ್ಬಿಟ್ಟು ಇವ್ರ ಜೊತೆಲೆಲ್ಲ ಫೈಟ್ ಮಾಡು ಅಂತ ಹೇಳ್ತಾನೆ. ಅಲ್ಲ ಇಲ್ಲಿವರೆಗೂ ಕ್ಲೀನಿಂಗ್ ಮಾಡ್ಕೊಂಡಿದ್ದಂತ ಲೈಗರು ಸಡನ್ ಆಗಿ ಅಲ್ಲಿರುವಂತ ದೊಡ್ಡ ದೊಡ್ಡ ಫೈಟರ್ ಗಳಿಗೆ ಸರಿಯಾಗಿ ಹಾಕೊಂಡು ಗುಮ್ತಾನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇಷ್ಟೆಲ್ಲ ನೋಡಿದ್ಮೇಲೆ ನಮ್ ಹೀರೋಯಿನ್ಗೆ ಇಂಪ್ರೆಷನ್ ಆಗ್ತಾರೆ ಇರುತ್ತಾ. ಅಕ್ಕ ಲೈಗರ್ನ ಹುಡ್ಕೊಂಡು ಸೀದಾ ಅವ್ರ ಮನೆಗೆ ಬಂದ್ಬಿಡ್ತಾಳೆ. ಅವನ್ ಜೊತೆ ಆಟ ಆಡೋದಲ್ದರೆ ಅವನ್ ಕೈನೂ ಕೂಡ ಕಡ್ದೇ ಬಿಡ್ತಾಳೆ. ಇಲ್ಲಿಂದ ಇವ್ರ ದರಿದ್ರ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅಕ್ಕ ನೆಕ್ಸ್ಟ್ ದಿನ ಸೀರೆ ಉಟ್ಕೊಂಡು ಸೀದಾ ದೇವಸ್ಥಾನಕ್ಕೆ ಬರ್ತಾಳೆ. ದೇವಸ್ಥಾನಕ್ಕೆ ಬರ್ತಿದಂಗೆ ದೇವಸ್ಥಾನದಲ್ಲಿ ಸೀರೆ ಬಿಚ್ಚಕ್ ಸ್ಟಾರ್ಟ್ ಮಾಡ್ತಾಳೆ. ಅಂದ್ರೆ ಅಕ್ಕ ದೇವಸ್ಥಾನದಲ್ಲಿ ಸೀರೆ ಬಿಚ್ಚಂಗಿದ್ರೆ ಯಾವ ಶೋಕಿಗೆ ಸೀರೆ ಉಟ್ಕೊ ಬರ್ಬೇಕಾಯ್ತು? ನೋ ಕಾಮೆಂಟ್ಸ್. ಈ ಹೀರೋಯಿನ್ ಅವತಾರ ನೋಡಿದಂತ ಲೈಗರ್ ಅವರ ಅಮ್ಮ ಬಾಯಿಗೆ ಬಂದಂಗ್ ಬೈತಾಳೆ. ದೇವಸ್ಥಾನದ ಒಳಗ್ ಬಂದು ಮೈ ಬಿಚ್ಕೊಂಡು ಎಷ್ಟು ಏನೇನಿಂದು ನಿನ್ನೇನಾದ್ರೂ ಮದ್ವೆ ಆದ್ರೆ ಅವನು ಸತ್ತ ಅಂತಾನೆ ಅರ್ಥ. ನಿನ್ ಮುಖ ನೋಡ್ತಿದ್ರು ನಂಗೆ ಅದೇ ಅನಿಸ್ತಾ ಇದೆ. ನಿನ್ ಗಂಡ ಆಲ್ರೆಡಿ ಸತ್ತೇ ಹೋಗಿದ್ದಾನೆ. ಈ ಕಡೆ ಲೈಗರ್ ನ ಲವ್ ಸ್ಟೋರಿ ಕೇಳ್ಬಿಟ್ಟು ಅವನ್ ಫ್ರೆಂಡ್ಸ್ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ರಾಜಾ
ನೀನ್ ತುಳಿ ರಾಜ, ಸೈಕಲ್ ತುಳಿ ರಾಜ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಇವನು ಲವಲ್ ಬಿದ್ದಿರೋದ್ನ ನೋಡಿ ನಮ್ ಕೋಚು ಸಿಕ್ಕಾಬಟ್ಟೆ ಹೊಡಿತಾನೆ. ಮೋಸ್ಟ್ಲಿ ನಮ್ ಕೋಚು ಅಮುಕು ಡಮುಕು ಫ್ಯಾನ್ ಇರ್ಬೇಕು. ಐ ಲೈಕ್ ದಿಸ್. ಇದೇ ಬೇಕು. ನನಗ್ ಗೊತ್ತಿರೋ ಹಾಗೆ ತಗೋ, ಆಮೇಲೆ ಲೈಗರ್ ಅವ್ರ ಅಮ್ಮನೂ ಬಾರಿಸ್ತಾಳೆ. ನಿಮ್ಮಪ್ಪ ಸ್ಟೇಟ್ ಗೆ ಚಾಂಪಿಯನ್ ಆದ್ಮೇಲೆ ಮಾಡಿದ್ರು, ನೀನೇನೋ ತಪ್ಪಾಕಿದ್ಯಾ? ಹೀಗೆಲ್ಲ ಅವಮಾನ ಮಾಡಿ ಕೊನೆಗೆ ಇವ್ನ್ ಗಿಡ್ದಿರೋ ಲವ್ ನ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಲೈಗರ್ ಅವ್ರ ಅಮ್ಮ ಫೋನ್ ಮಾಡಿ ಹೀರೋಯಿನ್ಗೆ ದಾರಾಕಾರ ಬೈತಾಳೆ. ಇಷ್ಟು ಧೈರ್ಯ ಇದ್ರೆ ಇವನು ಮಾಡ್ತಿರೋ ವ್ರತಕ್ಕೆ ಮಣ್ಣು ಹಾಕ್ತಿದ್ಯಲ್ಲೇ. ಲಿಫ್ಟ್ ಲಿಫ್ಟ್ ಕಿಸ್ ಕೊಡ್ತೀಯಾ? ಅವನು ತಪ್ಕೋಬೇಕು ಅಂತಿದ್ಯಾ? ಮದ್ವೆ ಆಗ್ಬೇಕು ಅಂತಿದ್ಯಾ? ಎತ್ತಾಕೊಂಡೋಗ್ಬೇಕು ಅಂತಿದ್ಯಾನೆ? ಅವ್ನ ತಲೆಯಲ್ಲಿ ಇಲ್ದೇ ಇರೋದನ್ನೆಲ್ಲ ತುಂಬ್ತೀರ ನೀನು. ಇವಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಇನ್ಫ್ಲುಯೆನ್ಸರ್ ಅಂತೆ. ಇವ್ರ ಮನೆ ಮುಂದೆ ಕೆಲಸ ಇಲ್ದವ್ರ ನನ್ನ ಮಕ್ಳೆಲ್ಲ ಬಂದ್ ನಿಂತಿರ್ತಾರೆ. ನೀವೇನಾದ್ರೂ ಯಾವ್ದಾದ್ರು ಇನ್ಫ್ಲುಯೆನ್ಸರ್ ಮನೆ ಮುಂದೆ ಇಷ್ಟು ಜನ ಬಂದಿರೋದನ್ನ ನೋಡಿದೀರಾ? ನೆಕ್ಸ್ಟ್ ಹೀರೋಯಿನ್ದು ಬರ್ತ್ಡೇ ಇರುತ್ತೆ. ಅಣ್ಣ ಹೀರೋಯಿನ್ ನ ಬೈಕ್ ಅಲ್ಲಿ ಕರ್ಕೊಂಡು ರವಿಚಂದ್ರನ್ ಫೀಲ್ ನಲ್ಲಿ ಇನ್ನೇನು ರೊಮ್ಯಾನ್ಸ್ ನ ಸ್ಟಾರ್ಟ್ ಮಾಡಬೇಕು, ದ್ರಾಕ್ಷಿ ಎತ್ಕೊಂಡು ಹಾಕ್ಬೇಕು ಅನ್ನೋಷ್ಟ್ರಲ್ಲಿ ಹೀರೋಯಿನ್ ಅಣ್ಣ ಎಂಟ್ರಿ ಕೊಡ್ತಾನೆ. ಹೀರೋಯಿನ್ ಅಣ್ಣ ಹೇಳುವಂತ ಮಾತನ್ನ ಕೇಳ್ರಿ. ನಿನಗ್ ದಮ್ ಇದ್ರ ಸ್ವಲ್ಪನು ತೋತಲ್ದಾಗ ಎಲ್ರು ಮುಂದೆ ಇವಳಿಗೆ ಐ ಲವ್ ಯು. ಎಂತ ಸ್ವಯಂವರ ಅಣ್ಣ. ಐ ಲವ್ ಯು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಅಣ್ಣ ಇಷ್ಟು ದಿನ ತೊದ್ಲಿಸ್ತಾರದ್ನ ನೋಡ್ಬಿಟ್ಟು ಹೀರೋಯಿನ್ ಅನ್ಕೊಂಡಿದ್ದಂತ ಓ ಇವನು ನಮಗೋಸ್ಕರ ತಮಾಷೆ ಮಾಡ್ತಾ ಇದಾನೆ ಅಂತ. ಒಂದೇ ಒಂದ್ಸಲ ತಾನ್ಯ ಅನ್ನು ತಾನ್ಯಾ. ನೆಕ್ಸ್ಟ್ ಈ ಡೌರಾಣಿ ಏನಂತಾಳೆ ಅಂತ ಕೇಳಿಸ್ಕೊಳ್ಳಿ. ನಾಳೆ ಮದ್ವೆ ಆದ್ಮೇಲೆ ನಿನ್ನಂತವನೇ ಹುಟ್ಟಿದ್ರೆ ಇಮೋಷನ್ ಇನ್ನೇನು ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆಗ್ತಿದಂಗೆ ಅಣ್ಣ ಲೈಗರು ರೊಚ್ಗೆ ಎದ್ಬಿಟ್ಟು ಇಲ್ದಿರೋ ಬಲ್ದಿರೋ ಟ್ರೈನಿಂಗ್ ಗಳನ್ನ ಎಲ್ಲ ತಗೊಂಡ್ಬಿಡ್ತಾನೆ. ತಗೊಂಡ್ಬಿಟ್ಟು ನಾಕ್ಔಟ್ ಅಲ್ಲಿ ಒಂದ್ ಇಬ್ಬರಿಗೆ ಹೊಡೆದು ಡೈರೆಕ್ಟ್ ಫೈನಲ್ ಬರ್ತಾನೆ. ಫೈನಲ್ ಗೆ ಬರ್ತಿದಂಗೆ ಅಲ್ಲಿ ನಿಮ್ಗೊಂದು ಟ್ವಿಸ್ಟ್ ಇದೆ. ಏನು ಅಂತ ಹೇಳಿದ್ರೆ ಹೀರೋಯಿನ್ ಅಣ್ಣನೇ ಇವನು ಆಪೋಸಿಟ್ ಆಗಿರ್ತಾನೆ. ನೀಟಾಗಿ ಅವನನ್ನ ಲಾಕ್ ಮಾಡಿ ಹೊಡೆದು ಹೀರೋಯಿನ್ ಗೆ ವಿಡಿಯೋ ಕಾಲ್ ಬೇರೆ ಮಾಡಿ ತೋರಿಸ್ತಾನೆ. ವಿಡಿಯೋ ಕಾಲ್ ನಲ್ಲಿ ಅಣ್ಣ ಹೀರೋಯಿನ್ ನೋಡ್ಬಿಟ್ಟು ರೊಚ್ಕೆದ್ಬಿಟ್ಟು ಹೀರೋಯಿನ್ ಅಣ್ಣನ ನಾಯಿ ಹೊಡೆದಂಗ್ ಹೊಡೆದ್ಬಿಡ್ತಾನೆ. ಅಣ್ಣ ನ್ಯಾಷನಲ್ ಚಾಂಪಿಯನ್ ಗೆದ್ದಿರೋದ್ರಿಂದ ಆಲ್ ಓವರ್ ಇಂಡಿಯಾ ಫೇಮಸ್ ಇರ್ತಾನೆ. ಆದ್ರೆ ಅವ್ರ ಅಮ್ಮ ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡು ಬಾಡ್ಕೋ ಅಂತ ಹೇಳ್ತಾಳೆ. ಆದ್ರೆ ಅಣ್ಣಂದು ಬೇರೆನೆ ಪ್ಲಾನ್ ಇರುತ್ತೆ. ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಆಮೇಲೆ ಇನ್ನೇನು ಮೀಡಿಯಾದವ್ರು ಬಂದು ಲೈಗರ್ ಹತ್ರ ಒಂದು ಕ್ವಶನ್ ಕೇಳ್ತಾರೆ. Till now no one has ever participated from India. A few moments later. ಇಂಡಿಯನ್ ಆಗಿ ಇನ್ನೊಬ್ರು ಇಂಡಿಯನ್ ಬಗ್ಗೆ ಕೆಡ್ದಾಗ ಮಾತಾಡ್ತೀವಿ. ಅಣ್ಣ ಅವಳು ನಾರ್ಮಲ್ ಆಗಿರೋ ಕ್ವಶನ್ ಕೇಳಿದಾಳೆ, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತಾ ಇದೀಯಾ? ಹಮ್ ಹಾರ್ಡ್ ಕೋರ್ ಕಲಾಸಿ ಪಾಳ್ಯ. ಅಣ್ಣ ಇವಾಗ ನಮ್ ಹೀರೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾಪ್ಯುಲಾರಿಟಿ. ಏನು ಇವಾಗ ಇಂಟರ್ನ್ಯಾಷನಲ್ ಫೈಟ್ ನಲ್ಲಿ ಕಾಂಪಿಟೇಷನ್ ಮಾಡೋದಕ್ಕೆ ನಮ್ ಲೈಗರ್ಗೆ ದುಡ್ಡು ಬೇಕಾಗಿರುತ್ತೆ. ಆದ್ರೆ ಯಾರ ಹತ್ರನೂ ದುಡ್ಡಿರಲ್ಲ. ಇವ್ರಿಗೆ ಸ್ಪಾನ್ಸರ್ಶಿಪ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಆಲಿ ಅಂತ ಒಬ್ರು ಬರ್ತಾರೆ. ಎಂಬೆಸಿ ಮೇ ಅಪ್ನಾ ಏಕ್ ಬಂದಾ ಹೈ, ಒಂದ್ ದಿನದಲ್ಲಿ ವೀಸಾ ಕೊಟ್ಬಿಡ್ತಾನೆ. ಅಣ್ಣ ಒಂದು ದಿನದಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಲ್ಲ ಅಂತತ್ರ ನೀನು ಅವ್ನಿಗೆ ವೀಸಾನೇ ಕೊಡಿಸ್ತೀಯ? ಒಂದ್ ದಿನದಲ್ಲಿ ವೀಸಾ ಕೊಟ್ಬಿಡ್ತಾನೆ. ಅಣ್ಣ ಮಂಡ್ಯ ಕರೆದಂಗೆ ದಾವಣಗೆರೆ ಕರೀತಾ ಇದ್ದಾನೆ. ಸ್ಟ್ರೈಟ್ ಆಗಿ ಲಾಸ್ ವೆಗಾಸ್ಗೆ ಬಂದ್ಬಿಡು. ಇನ್ನೇನು ಲೈಗರ್ ಫಾರಿನ್ ಬರ್ತಂಗೆ ಅಲ್ಲಿರುವಂತ ಫೈಟರ್ ಗಳಿಗೆ ಎಲ್ಲ ಮಣ್ಣು ಮುಗಿಸ್ಬಿಡ್ತಾನೆ. ಮಣ್ಣು ಮುಗಿಸ್ತಿದಂಗೆ ಅಲ್ಲಿರುವಂತ ಅಂಕಲ್ ಏನ್ ಹೇಳ್ತಾನೆ ಕೇಳಿಸ್ಕೊಳ್ರಿ. ಇಂಡಿಯಾ ಇಂದ ಅಮೆರಿಕ ಅಲ್ಲಿ ಇವತ್ತಿನ ತನಕ ಬರೀ ಪ್ರೊಫೆಸರ್ಸ್, ಟೀಚರ್ಸ್ ಮತ್ ಸೈಂಟಿಸ್ಟ್ ಬಂದಿದ್ದಾರೆ. ಪಹಲಿ ಬಾರ್ ಒಬ್ಬ ಮರ್ದ್ ಬಂದಿದ್ದಾನೆ. ಅಲ್ಲ ಸುಮಾರು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇರುವಂತ ಯಾರು ಗಂಡಸರಲ್ವಂತೆ. ಇವನ್ ಪ್ರಕಾರ ಒಂದೇ ದಿನದಲ್ಲಿ ವೀಸಾ ತಗೊಂಡ್ಬಂದವನು ಗಂಡಸಂತೆ. ಪಹಲಿ ಬಾರ್ ಒಬ್ಬ ಮರ್ದ್ ಬಂದಿದ್ದಾನೆ. ಈಗ ನಮ್ಗೆ ಟ್ವಿಸ್ಟ್ ಮೇಲೆ ಮತ್ತೆ ಟ್ವಿಸ್ಟ್ ಕೊಡ್ತಾರ ನೋಡ್ರಿ. Now I want to introduce my daughter, Tanya. ನೆಕ್ಸ್ಟ್ ಹೀರೋ ಹೀರೋಯಿನ್ ಹೊರಗಡೆ ಬರ್ತಾರೆ. ಸುತ್ತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದಷ್ಟು ಜನ ವಿಲನ್ ಗಳು ಬಂದು ಹೀರೋಯಿನ್ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಎತ್ತಾಕೊಂಡು ಹೋಗ್ತಿದ್ದಂಗೆ ಹೀರೋಯಿನ್ ಅಪ್ಪ ಏನ್ ಹೇಳ್ತಾನೆ ಕೇಳ್ರಿ. ಅವ್ರ ಅಬ್ಬಿಯ ಸಾರಾ ಕಾ ಸಾರಾ ಪೈಸಾ ಕ್ಯಾಶ್ ಅಲ್ಲಿ ಕೇಳ್ತಾ ಇದ್ದಾರೆ. ಎಲ್ಲಿಂದ ತರ್ಲಿ? ಮೊನ್ನೆ ನೋಡಿದಾಗ ಅಣ್ಣ ಪ್ರೈವೇಟ್ ಜೆಟ್ ನಲ್ಲಿ ಇವನನ್ನ ಕರ್ಸ್ಕೊಂತಾನೆ. ವೀಸಾನ ಒಂದೇ ದಿನದಲ್ಲಿ ರೆಡಿ ಮಾಡಿಸ್ತಾನೆ. ಆದ್ರೆ ಸ್ವಂತ ಮಗಳನ್ನ ಬಿಡ್ಸೋದಕ್ಕೆ ಇವನ ಹತ್ರ ದುಡ್ಡೇ ಇಲ್ವಂತೆ ನೋಡಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅವ್ರ ಹೆಲ್ಪ್ಲೆಸ್ ಸಿಚುವೇಶನ್ ನನಗೆ ಅರ್ಥ ಆಯ್ತು. ಅಣ್ಣ ನೀವಿಬ್ರು ಅಲ್ಲೇ ಕುತ್ಕೊಂಡ್ ಮಾತಾಡ್ತಾ ಇರುವಂತ ಮನೇನ ಮಾರಾಕಿದ್ರೆ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಅದನ್ನ ಕೊಟ್ಟು ಅಟ್ಲೀಸ್ಟ್ ಮಗಳನ್ನ ಬಿಡ್ಸ್ಕೊಂಡ್ ಬರ್ಬೋದಲ್ವಾ? ಇಲ್ಲಿ ಮತ್ತೆ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ನಿನ್ಗೇನ್ ಅನ್ಸುತ್ತೆ ಅವಳು ನಿನ್ನ ಬಿಟ್ಟೋದ್ಲು ಅಂತನಾ? ಅವಳು ಬೇಕು ಅಂತಲೇ ನಿನ್ನಿಂದ ದೂರ ಆಗಿದ್ದು. ಆಕ್ಚುಲಿ ನಮ್ ಹೀರೋಯಿನ್ ಇವನು ದೊಡ್ಡ ಫೈಟರ್ ಆಗ್ಲಿ ಅಂತ ಹೇಳ್ಬಿಟ್ಟು ಇವನ್ಗೋಸ್ಕರ ತ್ಯಾಗ ಮಾಡಿದ್ಲಂತೆ. ನಿನ್ನ ಇನ್ಸಲ್ಟ್ ಮಾಡಿದ್ಲು, ನಿನ್ ತಲೆ ಕೆಡ್ಸಿ ನಿನ್ನ ಬಿಟ್ಟೆ ಹೊರಟೋದ್ಲು. ಯಾಕೆ? ನೀನು ಒಳ್ಳೆ ದಾರಿ ಹಿಡಿಬೇಕು ಅಂತ. ಅಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಅದನ್ನ ಸಪೋರ್ಟ್ ಮಾಡಬಹುದಾಗಿತ್ತಲ್ವಾ? ಇದನ್ನ ಕೇಳಿಸ್ಕೊಂಡ ಹೀರೋಯಿನ್ ಕಾಪಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಅಂದ್ರೆ ರಿಯಲ್ ಮೈಕ್ ಟೈಸನ್ ಕರ್ಸಿದ್ದಾರೆ. ಇದು ಮರೆದಾಡು
ಮೌನಗಳೇ ಸಾಕ್ಷಿಗಳು. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಆಕ್ಚುಲಿ ಮೈಕ್ ಟೈಸನ್ಗೆ ಈ ಫಿಲ್ಮ್ ಮಾಡಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. No, you have a movie coming out, Mike. I read about it an hour ago. A Bollywood movie. And tell me about it. Read it back to ನೋಡಿ, ಮೈಕ್ ಟೈಸನ್ ಬಂದ್ಬಿಟ್ಟು ಒಳ್ಳೆ ಫೈಟ್ರು, ಆದ್ರೆ ಯಾವ್ದೇ ಕಾರಣಕ್ಕೂ ಆಕ್ಟರ್ ಆಗಕ್ಕಾಗಲ್ಲ. ಇನ್ನೇನು ಇವರಿಬ್ರು ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡ್ತಿದಂಗೆ ಅಲ್ಲಿ ನೋಡಿದ್ರೆ ಒಂದ್ ಕಡೆ ಫೈನಲ್ ನಡೀತಾ ಇರುತ್ತೆ. ಅಲ್ಲಿ ಟಿಕೆಟ್ ತಗೊಂಡಿರೋರು ಯಾರು ಇವನ್ಗೋಸ್ಕರ ಕಾಯ್ತಾ ಇರ್ತಾರೆ. ಇಲ್ಲಿ ನೋಡ್ರಿ ಲೈವ್ ನಡೀತಾ ಇರೋದನ್ನ ತಗೊಂಡೋಗಿ ಅಲ್ಲಿ ಸ್ಟ್ರೀಮ್ ಮಾಡ್ತಾರೆ. ಫಿನಾಲಿನ ಡೈರೆಕ್ಟ್ ಆಗಿ ನೋಡ್ಬೇಕು ಅನ್ಕೋ ಬಂದಿರೋ ದುಡ್ಡು ಕೊಟ್ಟಿರೋರ್ ಕತೆ ಗೋತಾ. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ. ಈ ನನ್ನ ಮಕ್ಕಳು ಲೈಗರ್ ಗೆದ್ದಿರೋದನ್ನ ಎಲ್ರು ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಮಾತೇ ಇಲ್ಲ. ಈ ಕಡೆಗೆ ಲೈಗರ್ ಜೊತೆಗೆ ಫೈಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫೈನಲ್ ಗೆ ಬಂದಿರುವಂತ ಒಬ್ಬ ಸ್ಪರ್ಧಿಗೆ ಚಂಪ್ ಕೊಟ್ಟು ಎಂಡ್ ಮಾಡ್ತಾರೆ. ಲೈಗರ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ